ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಬಂತು. 3 ಸೋಮವಾರಗಳು ಕಳೆದಿದೆ. ಇನ್ನು ಕಡೆಯ ಸೋಮವಾರ ಒಂದು ಬಹಳನೇ ವಿಶೇಷವಾದ ದೀಪಾರಾಧನೆಯ ಮಾಡೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ನಿಮ್ಮ ಮನೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೀವು ಕಣ್ಣಿಂದ ನೀವೇ ನೋಡ್ತೀರಾ, ಅದನ್ನು ಅನುಭವಿಸ್ತೀರಾ. ನಾವು ಈ ಕಾರ್ತಿಕ ಮಾಸದಲ್ಲಿ ಬಹಳಷ್ಟು ಬಗೆಯ ದೀಪಾರಾಧನೆಯನ್ನು ಮಾಡ್ತೀವಿ. ಬೆಲ್ಲದ ದೀಪಾರಾಧನೆ, 365 ಬತ್ತಿಯ ದೀಪಾರಾಧನೆ, ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ, ಈ ರೀತಿ ಹಲವಾರು ದೀಪಾರಾಧನೆಗಳನ್ನು ಮಾಡ್ತೀವಿ. ಆದರೆ ಈಗ ನಾನು ಹೇಳುವಂಥ ದೀಪಾರಾಧನೆ ಕಡೆಯ ಕಾರ್ತಿಕ ಸೋಮವಾರದ ದಿವಸ ಮಾಡುವಂಥದ್ದು. ಇದನ್ನು ಮಾಡೋದ್ರಿಂದ ಪ್ರತಿ ವರ್ಷ ನೀವು ಈ ದೀಪಾರಾಧನೆಯನ್ನು ಕೊನೆಯ ಸೋಮವಾರ ಮಾಡೋದ್ರಿಂದ ನಿಮ್ಮ ಮನೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರೆ ನೀವೇ ನಂಬೋದಕ್ಕೆ ಆಗೋದಿಲ್ಲ. ಆ ಮಟ್ಟಕ್ಕೆ ನೀವು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಶುರು ಮಾಡ್ತೀರಾ. ಇದನ್ನು ಭಕ್ತಿಯಿಂದ ಹಾಗೆ ನಂಬಿಕೆಯಿಂದ ಮಾಡಬೇಕು. ನೀವು ಈ ದೀಪಾರಾಧನೆಯನ್ನು ಮಾಡ್ತಾ ಮಾಡ್ತಾ ವರ್ಷದಿಂದ ವರ್ಷಕ್ಕೆ ನೀವು ಯಾವ ರೀತಿ ಇದನ್ನು ದೀಪಗಳನ್ನು ಹೆಚ್ಚಿಸ್ತಾ ನೀವು ದೀಪಾರಾಧನೆಯನ್ನು ಮಾಡ್ತೀರೋ ನಿಮ್ಮ ಮನೆ ಕೂಡ ಅದೇ ರೀತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇದನ್ನು ನಾನು ಕಣ್ಣಿಂದ ಕೆಲವರು ಮಾಡಿ ಅಭಿವೃದ್ಧಿಯನ್ನು ಹೊಂದಿರೋದನ್ನು ನಾನೇ ನೋಡಿದ್ದೀನಿ. ಎಷ್ಟು ಕೆಳಮಟ್ಟದಲ್ಲಿ ಇದ್ದಂಥವರು ಈ ಒಂದು ದೀಪಾರಾಧನೆಯನ್ನು ಮಾಡಿ ಅವರು ಒಂದು ಸ್ವಂತ ಮನೆಯನ್ನು ಕೊಂಡುಕೊಂಡು ಬಹಳಷ್ಟು ಮೇಲ್ಮಟ್ಟಕ್ಕೆ ಹೋಗಿದ್ದನ್ನು ನಾನು ನನ್ನ ಕಣ್ಣಿಂದ ನೋಡಿದ್ದೀನಿ. ಬಹಳಷ್ಟು ಜನ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದ್ದನ್ನು ನಾನು ನೋಡಿದ್ದೇನೆ. ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಯಾವ ರೀತಿ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಪ್ರತಿ ವರ್ಷ ಈಗ ಕಾರ್ತಿಕ ಸೋಮವಾರದ ಕೊನೆಯ ಸೋಮವಾರ 4ನೇ ಸೋಮವಾರ, ಕಾರ್ತಿಕ ಮಾಸದ 4ನೇ ಸೋಮವಾರ, ಅಥವಾ ಕೆಲವೊಂದು ವರ್ಷಗಳಲ್ಲಿ ಅಧಿಕ ಮಾಸ ಇದ್ದಾಗ 5 ಕಾರ್ತಿಕ ಸೋಮವಾರ ಕೂಡ ಬರುತ್ತೆ. ಒಟ್ಟಿನಲ್ಲಿ ಇದನ್ನು ಕೊನೆಯ ಕಾರ್ತಿಕ ಸೋಮವಾರ ಮಾಡಬೇಕು. ಅಕಸ್ಮಾತ್ ನಿಮಗೆ ಆ ಸಂದರ್ಭದಲ್ಲಿ ಮುಟ್ಟಿನ ಸಮಸ್ಯೆ ಏನಾದರೂ ಇರುತ್ತೆ ಅನ್ನೋದಿದ್ರೆ ನೀವು 3ನೇ ಸೋಮವಾರನೇ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು. ಇನ್ನು ಇದನ್ನು ನೀವು ಶಿವನ ದೇವಸ್ಥಾನದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಇನ್ನು ಇದು ಮೊದಲನೇ ಸಲ ನೀವು ಮಾಡಬೇಕಾದ್ರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಬೇಕಾಗತ್ತೆ. ನಾವು ಈ ದೀಪಾರಾಧನೆಯನ್ನು ಪ್ರತಿ ವರ್ಷ ನಾನು ಮಾಡ್ಕೊತಾ ಬರ್ತೀನಿ. ನಮ್ಮ ಮನೆ ಕೂಡ ಇದೇ ರೀತಿ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಲಿ. ದಿನದಿಂದ ದಿನಕ್ಕೆ ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ನಿಮಗೇನು ಕಷ್ಟಗಳಿದೆಯೋ ಎಲ್ಲವನ್ನು ಕೂಡ ಹೇಳಿಕೊಂಡು ನೀವು ಅದೆಲ್ಲ ನಿವಾರಣೆ ಆಗಲಿ, ನಮ್ಮ ಮನೆ ಅಭಿವೃದ್ಧಿ ಆಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಮಾಡಬೇಕಾಗತ್ತೆ. ಈಗ ನಿಮ್ಮ ಕಷ್ಟಗಳಿರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ, ಅದೇ ರೀತಿ ನಿಮಗೆ ಸ್ವಂತ ಮನೆಯೋ ಸೈಟು ಏನೋ ತೊಗೊಬೇಕಂತ ಇರುತ್ತೆ, ಅದು ಆಗ್ತಾ ಇರೋದಿಲ್ಲ. ಈ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ನೀವು ಪ್ರತಿ ವರ್ಷ ಇದನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾಗೆ ನಿಮ್ಮ ಮನೆ ಕೂಡ ಅದೇ ರೀತಿ ಹೆಚ್ಚುತ್ತಾ ಹೋಗುತ್ತೆ. ಯಾವ ರೀತಿ ಏನು ಮಾಡಬೇಕಂತ ಹೇಳಿದ್ರೆ, ನೀವು ಮೊದಲನೇ ಬಾರಿ 101 ದೀಪಗಳನ್ನು ಶಿವನ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ನೀವು ಹಚ್ಚಬೇಕಾಗತ್ತೆ. ನೀವು ತುಂಬ ದೊಡ್ಡ ದೊಡ್ಡ ದೀಪಗಳನ್ನ ಹಚ್ಚಬೇಕಂತ ಏನಿಲ್ಲ. 101 ಮಣ್ಣಿನ ದೀಪ, ನಿಮಗೆ ಅದು ದೊಡ್ಡ ದೊಡ್ಡ ಗಂಧಿಗೆ ಅಂಗಡಿಗಳಲ್ಲಿ ಅದು ಪೂರ್ತಿ ಒಂದು ಸೆಟ್ಟು ಅವರೇ ಕೊಟ್ಬಿಡ್ತಾರೆ. ನೀವು ಬತ್ತಿಯನ್ನು ಕೂಡ ತೆಗೆದುಕೊಂಡು ಬಂದು ಅದರಲ್ಲಿ ಜೋಡಿ ಬತ್ತಿಯನ್ನು ಹಾಕಬೇಕಾಗತ್ತೆ. ನೀವು ಪುಟ್ಟ ಪುಟ್ಟ ದೀಪಗಳನ್ನು ತಗೊಂಡ್ರೇ ಸಾಕಾಗುತ್ತೆ. ಆ ಒಂದು ಮಣ್ಣಿನ ದೀಪವನ್ನು ತಂದು ಸ್ವಲ್ಪ ನೀರಿನಲ್ಲಿ ನೀವು ನೆನೆಸ್ಬಿಟ್ಟು ಒಂದಿನ ಮುಂಚೆನೇ ಅದನ್ನು ಒರೆಸಿ ಅದರಲ್ಲಿ ಬತ್ತಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ನಿಮ್ಮ ಮನೆ ಹತ್ತಿರ ಇರುವಂಥ ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಇದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮೊದಲನೇ ಸಲ ನೀವು 101 ದೀಪವನ್ನು ತೆಗೆದುಕೊಂಡು ಹೋಗ್ತೀರಾ. ಅಲ್ಲಿ ನೀವು ಶಿವನ ಹತ್ತಿರ ನೀವು ಸಂಕಲ್ಪವನ್ನು ಮಾಡಿ ನಿಮ್ಮ ಕೋರಿಕೆಗಳನ್ನೆಲ್ಲ ಬೇಡಿಕೊಂಡು ಈ ವರ್ಷ ನಾನು 101 ದೀಪವನ್ನು ಹಚ್ತಾ ಇದ್ದೀನಿ, ಮುಂದಿನ ವರ್ಷ ಇದನ್ನು ಹೆಚ್ಚಿಸ್ಕೊಂಡು ಹೋಗ್ತೀನಿ, ಅಂದರೆ 201, ಅದರ ನಂತರ 301, ಈ ರೀತಿ ಪ್ರತಿ ವರ್ಷ ನಾನು ಹೆಚ್ಚಿಸ್ಕೊಂಡು ಹೋಗ್ತೀನಿ. ಇದು ಹೆಚ್ಚಿಸ್ತಾ ಹೋದಾಗೆ ಕೂಡ ನಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಒಂದು ಅಭಿವೃದ್ಧಿಯನ್ನು ನೀಡು, ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸು, ನಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸು. ಈ ದೀಪಗಳು ಹೇಗೆ ಹೆಚ್ಕೊಳ್ತಾ ಹೋಗುತ್ತೋ ಅದೇ ರೀತಿ ಈ ದೀಪದ ಬೆಳಕು ಹೇಗೆ ಕೊಡುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲಿರೋ ಕತ್ತಲೆಯನ್ನು ಮೂಡಿಸಿ ನಮ್ಮ ಮನೆಗೂ ಕೂಡ ಒಂದು ಬೆಳಕನ್ನು ನೀಡು, ಅಭಿವೃದ್ಧಿಯನ್ನು ನೀಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಮೊದಲನೇ ಸಲ ಈ 101 ದೀಪವನ್ನು ಹಚ್ಚಬೇಕಾಗತ್ತೆ. ನೀವು ಕೊನೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ನಿಮಗೆ ದೇವಸ್ಥಾನದಲ್ಲಿ ನೀವು ದೀಪ ಹಚ್ಚೋದಕ್ಕೆ ನಿಮಗೆ ಪರ್ಮಿಷನ್ ಸಿಕ್ಕತ್ತೆ.
ಆದಷ್ಟು ನೀವು ದೊಡ್ಡ ದೇವಸ್ಥಾನ ಆದರೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಾಗ ಸಿಗುತ್ತೆ. ಚಿಕ್ಕ ದೇವಸ್ಥಾನ ಆದರೆ ನೀವು ಮುಂಚಿತವಾಗಿ ಹೋಗಿ ಅವ್ರ ಹತ್ರ, ಒಂದು ಪುರೋಹಿತರ ಹತ್ರ ನೀವು ಕೇಳಿಕೊಂಡು ನೀವು ಒಂದು ಪರ್ಮಿಷನನ್ನು ತಗೋಬೇಕಾಗತ್ತೆ. ಯಾರು ಕೂಡ ಇದಕ್ಕೆ ಬೇಡ ಅಂತ ಹೇಳೋದಿಲ್ಲ. ನೀವು ಅದರ ನಂತರ ನೀವು ಹೆಚ್ಚಿಸ್ಕೊಳ್ತಾ ಹೋದಾಗೆ ಜಾಗ ಇರೋದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಶಿವನ ದೇವಸ್ಥಾನಕ್ಕೆ ನೀವು ಮುಂಚಿತವಾಗಿ ಹೋಗಿ ನೋಡಿಕೊಂಡು ಮಾತಾಡಿಕೊಂಡು ಬಂದು ನೀವು ಆನಂತರ ಹಚ್ಕೊಳ್ತಾ ಹೋಗ್ಬೋದು. ಇದೇ ರೀತಿಯಾಗಿ ನೀವು ಈ ವರ್ಷ 101 ದೀಪ ಹಚ್ಚಿದ್ರೆ ಅದರ ನಂತರ ನೀವು 201 ದೀಪ, ಈ ರೀತಿ ನೀವು ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗತ್ತೆ. ಈಗ 1001 ದೀಪವನ್ನು ಹಚ್ತೀರಾ ಅಂತ ಇಟ್ಕೊಳ್ಳಿ. ಹೀಗೆ ಒಂದು 10 ವರ್ಷ ಆಗುತ್ತೆ. ಆ ನಂತರ ನೀವು 1001 ದೀಪಗಳನ್ನೇ ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹಚ್ತಾ ಹೋಗ್ಬೋದು. ನಿಮಗೆ 1001 ದೀಪ ಹಚ್ಚೋಂಥ ಮಟ್ಟಕ್ಕೆ ನೀವು ಹೋಗೋಷ್ಟರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ನಿಮ್ಮ ಮನೆ ನೀವು 101 ದೀಪ ಹಚ್ಚಿದಾಗ ಯಾವ ಸ್ಥಿತಿಯಲ್ಲಿ ಇತ್ತು, ಈಗ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ನಿಮಗೆ ಚೆನ್ನಾಗಿ ಅಷ್ಟರಲ್ಲಿ ಗೊತ್ತಾಗಿರುತ್ತೆ. ಯಾಕೆಂದರೆ ಆ ಮಟ್ಟದಲ್ಲಿ ನಿಮ್ಮ ಮನೆ ಒಂದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುತ್ತೆ. ಸ್ನೇಹಿತರೆ, ಇದನ್ನು ನಾನು ಕಣ್ಣಿಂದ ನೋಡಿದ್ದೀನಿ. ನನ್ನ ಕಣ್ಣು ಮುಂದೆ ಈ ರೀತಿ ಒಂದು ದೀಪಾರಾಧನೆಯನ್ನು ಮಾಡಿ ಅವರ ಮನೆ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತು ಅಂತ ನಾನು ನೋಡಿರೋದ್ರಿಂದನೇ ನಿಮಗೆ ಅನುಕೂಲ ಆಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೇ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈ ಒಂದು ದೀಪಾರಾಧನೆಯನ್ನು ಖಂಡಿತ ನೀವು ಸಾಧ್ಯ ಆದರೆ ಪ್ರತಿ ವರ್ಷ ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟು ನೋಡಿ. ಖಂಡಿತವಾಗ್ಲೂ ನಿಮ್ಮ ಮನೆ ಒಂದು ಅಭಿವೃದ್ಧಿಯನ್ನು ಕಾಣುತ್ತೆ. ನಿಮ್ಮ ಏನೇ ಒಂದು ದೋಷಗಳಿದ್ರೂ ಕೂಡ ನಿಮಗೆ ಗೊತ್ತಿರ್ಬೋದು. ಯಾವುದೇ ಒಂದು ದೋಷ ನಿವಾರಣೆಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅದನ್ನು ದಾನ ಕೊಡಬೇಕು, ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಶಿವ ಲಯಕರ್ತ. ನಮ್ಮ ಏನೇ ದೋಷಗಳಿದ್ರೂ ಕೂಡ ನಿವಾರಣೆಗೋಸ್ಕರ ನಾವು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನಾವು ಅಲ್ಲೇ ವಿಶೇಷ ಪೂಜೆಗಳಾಗಿರ್ಬೋದು, ದಾನಗಳಾಗಿರ್ಬೋದು, ದೀಪಾರಾಧನೆಯನ್ನು ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮಗೊಳ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಸಾಧ್ಯ ಆದರೆ ಈ ವರ್ಷದಿಂದನೇ ಖಂಡಿತವಾಗ್ಲೂ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ. ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮನೆ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಲಿ, ಆ ಕುಟುಂಬಕ್ಕೆ ಆ ಶಿವನ ಆಶೀರ್ವಾದ ಅನ್ನೋದು ದೊರಕಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಅವರು ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅದರ ಫಲವನ್ನು ಪಡ್ಕೊಳ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.